ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಜೀವ ಸ್ವರೂಪನಾದ ರಕ್ಷಣೆ ನೀಡುವ ನಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರಾಣ ಕೊಟ್ಟು ಮರಣ ಗೆದ್ದು ಪುನರುತ್ಥಾನನಾಗಿ ಇಂದಿಗೂ ನಮ್ಮ ಮಧ್ಯೆ ಮೃತ್ಯುಂಜಯನಾಗಿ ಸದಾ ಜೀವಿಸುವ ಆತನಾದ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ದೇವರ ವಾಕ್ಯವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ಈ ಸಮಯ ನಾವು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಎಷ್ಟು ದಿನಗಳು ಉಪವಾಸ. ಹೌದು ಪ್ರಿಯರೇ, ಇಂದಿನ ಭಾಗದಲ್ಲಿ ನೋಡಿದೆವು ತೆಲುಗು ಭಾಷೆಯಲ್ಲಿ ಉಪವಾಸ ಎಷ್ಟು ದಿನಗಳು. ಹೌದು ಪ್ರಿಯರೇ, ಒಂದು ಹೊತ್ತು ಉಪವಾಸ ಅಂದರೆ ದಿನದಲ್ಲಿ 3 ಹೊತ್ತು ಉಪವಾಸ ಮಾಡುತ್ತೇವಲ್ಲ ಪ್ರಿಯರೇ, 3 ಸಾರಿ. ಒಂದು ಸಾರಿ ಉಪವಾಸ ಬಿಟ್ಟು ಪ್ರಾರ್ಥಿಸುವುದು, ಮತ್ತು ಒಂದು ದಿನ ಉಪವಾಸ ಮಾಡುವುದು, ಮತ್ತು ಮೂರು ದಿನ ಉಪವಾಸ ಮಾಡುವುದು. ಹೌದು ಪ್ರಿಯರೇ, ಮತ್ತು 7 ದಿನಗಳ ಉಪವಾಸ ಮಾಡುವುದು ನಾವು ಕೇಳಿಕೊಂಡೆವು. ಈಗ 14 ದಿನಗಳು ಉಪವಾಸ ಬಗ್ಗೆ ನಾವು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ಪ್ರಾರ್ಥಿಸಿ ಸಿದ್ಧರಾಗೋಣ. ಕೇಳುವ ವಾಕ್ಯಗಳು ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ನಮ್ಮ ಹೃದಯವನ್ನು ಪ್ರಭು ಸಿದ್ಧ ಮಾಡುವಂತೆ ಪರಿಶುದ್ಧ ಯೇಸುವಿನ ಆತ್ಮನನ್ನು, ತಂದೆಯ ಆತ್ಮನನ್ನು, ದೇವರ ಆತ್ಮನನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಪ್ರೀತಿ, ಶಕ್ತಿ, ನಿಯಂತ್ರಣ, ಕೃಪೆ ಅರ್ಥ ಮಾಡಿಕೊಳ್ಳುವ ಬುದ್ಧಿಗಾಗಿ ಪ್ರಾರ್ಥನೆ. ನನ್ನೊಂದಿಗೆ ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಪರಗಳ ಒಡೆಯನಾದ ದೇವರೇ, ಸಮಸ್ತ ಕೊಡುವ ಆತನೇ, ಅನಂತ ಸ್ತೋತ್ರ ನಿಮಗೆ ತಂದೆ. ಹೌದು ದೇವ, ಎಷ್ಟು ದಿನಗಳು ಉಪವಾಸ ಎನ್ನುವ ಅನೇಕ ಜನರ ಪ್ರಶ್ನೆಗಳ ಬಗ್ಗೆ ನಾವು ಪವಿತ್ರ ಗ್ರಂಥದಿಂದ ಧ್ಯಾನಿಸುವಾಗ ಇಷ್ಟು ದಿನ ಅಂತ ಉಪವಾಸ ಪರಿಶುದ್ಧ ಗ್ರಂಥ ಹೇಳುವುದಿಲ್ಲ. ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ, ಪರಿಶುದ್ಧ ದೇವರಾತ್ಮನು, ಯೇಸುವಿನ ಆತ್ಮ, ತಂದೆಯ ಆತ್ಮನು ಶಕ್ತಿ ಕೊಟ್ಟ ಪ್ರಕಾರ, ಪ್ರೇರೇಪಿಸಿದ ಜ್ಞಾನ ಕೊಟ್ಟ ಪ್ರಕಾರ, ಚೈತನ್ಯದಿಂದ, ಪ್ರಭು ಆತ್ಮ ಸಹಾಯದಿಂದ ಮಾಡುವುದೇ ಆಗಿದೆ. ಹೌದು, ಹಾಗೆ ಮಾಡುವುದೇ ಸಫಲಕರವಾದ ಉಪವಾಸ ಪ್ರಾರ್ಥನೆಯಾಗಿದೆ ಎಂದು ನಾವು ಕಳೆದ ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ ತಂದೆ. ಈಗಲೂ ಕೂಡ ಅದೇ ನಿಮ್ಮ ವಾಕ್ಯದ ಮುಖಾಂತರ ಧ್ಯಾನಿಸುವಾಗ ತಂದೆ, 14 ದಿನಗಳ ಉಪವಾಸ ಪೌಲನು ಮಾಡಿದನು. 21 ದಿನ ಉಪವಾಸ ಪ್ರವಾದಿ ದಾನಿಯೇಲನು ಮಾಡಿದನು. 40 ದಿನಗಳ ಉಪವಾಸ ಮೋಶೆ ಹಾಗೂ ಯೇಸು ಕ್ರಿಸ್ತ ಪ್ರಭುವೇ, ನೀವು ಅರಣ್ಯದಲ್ಲಿ ಪರಿಶುದ್ಧ ಆತ್ಮನಿಂದ ತುಂಬಿ ದೀಕ್ಷಾ ಸ್ನಾನದ ನಂತರ ಪರಿಶುದ್ಧಾತ್ಮನಿಂದ ಕರೆದೊಯ್ಯಲ್ಪಟ್ಟು ಉಪವಾಸದಿಂದಿರುವಾಗ ಶೋಧನೆಗೆ ಒಳಗಾದಿರಿ. ಆ 40 ದಿನ ಉಪವಾಸಗಳ ಬಗ್ಗೆ 21 ದಿನಗಳ ಉಪವಾಸ ಬಗ್ಗೆ ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ವಾಕ್ಯದ ಮುಖಾಂತರ, ಪರಿಶುದ್ಧ ಆತ್ಮನ ಮುಖಾಂತರ, ತಂದೆ ನಿಮ್ಮ ಪರಮ ಪ್ರೀತಿಯ ಜ್ಞಾನದ ಕೃಪೆಯ ಮುಖಾಂತರ, ಸಹನೆಯ ಶಕ್ತಿಯ ಬಿಡುಗಡೆ, ಜಯ, ಆಶೀರ್ವಾದ ಮುಖಾಂತರ ಮಾತಾಡಬೇಕೆಂದು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು, ಕಿವಿಯನ್ನು, ಆತ್ಮವನ್ನು ತೆರೆದು ಅಭಿಷೇಕಿಸಬೇಕೆಂದು ಕೇಳುವ ವಾಕ್ಯ ಭಾಗದಲ್ಲಿ ಬಂದಿರುವ ಮಗಳನ್ನು, ಸೇವಕರನ್ನು, ನನ್ನನ್ನು ನಿಮ್ಮ ಶಿಲುಬೆಯ ನೆರಳಿನಲ್ಲಿ, ಪ್ರಕಾಶದಲ್ಲಿ, ಬಲದಲ್ಲಿ, ಜೀವದಲ್ಲಿ, ನಿತ್ಯ ಜೀವದಲ್ಲಿ ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಾವು ಶೀಘ್ರವಾಗಿ ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುವಂತೆ ಮಹಾಕೃಪೆ ತೋರಬೇಕೆಂದು ತಂದೆ, ನಿಮ್ಮ ಪ್ರಿಯಕುಮಾರ, ನಮ್ಮ ಪ್ರಭು ರಕ್ಷಕ ಒಡೆಯ ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಎಷ್ಟು ದಿನಗಳು ಉಪವಾಸ ಎನ್ನುವ ಬಗ್ಗೆ ನಾವು ನೋಡುವುದಾದರೆ 14 ದಿನಗಳ ಉಪವಾಸ ಬಗ್ಗೆ ನೋಡೋಣ ಪ್ರಿಯರೇ. ನಾವು ಕಳೆದ ಭಾಗದಲ್ಲಿ 1 ಹೊತ್ತು ಉಪವಾಸ, 1 ದಿನ ಉಪವಾಸ. ಹೌದು ಪ್ರಿಯರೇ, 3 ದಿನ ಉಪವಾಸ. 2 ದಿನ ಯಾಕೆ ಬಿಟ್ಟಿವಿ ಅಂದರೆ ಪರಿಸರ ಶಾಸ್ತ್ರಿಗಳು ಆಲ್ರೆಡಿ ಮಾಡಿದ್ದಾರೆ ಪ್ರಿಯರೇ. ಅವರು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತಿದ್ದರು. ಅವರು ಡಂಬವಾಗಿ ಮಾಡುತ್ತಿದ್ದರು ಪ್ರಿಯರೇ. ಹೌದು, 3ನೇ ದಿನ ಉಪವಾಸ, 7ನೇ ದಿನ ಉಪವಾಸ ನೋಡಿದೆವು. ಇವಾಗ 14 ದಿನಗಳ ಉಪವಾಸ ಬಗ್ಗೆ ನೋಡೋದಾದರೆ ಪೌಲನು ಹಡಗಿನ ಪ್ರಯಾಣದಲ್ಲಿರುವಾಗ ಮಾಡಿದ್ದ ಪ್ರೇರೆ. ಈ ಬಲವಂತದ ಉಪವಾಸವನ್ನು ಹಡಗು ಪ್ರಯಾಣದೊಳಗೆ ಅಪೊಸ್ತಲನಾದ ಪೌಲನು ಮಾಡಬೇಕಾಗಿ ಬಂದಿತ್ತು. ಇದು ಬಲವಂತದ ಉಪವಾಸ ಪ್ರೇರೆ. ಆಕಸ್ಮಿಕವಾಗಿ ಅಲ್ಲಿ ಏನು ಅಪಾಯಕ್ಕೊಳಗಾಗಿರುತ್ತಾರೆ, ಪ್ರಾಣ ಭಯಕ್ಕೆ. ಆದ್ದರಿಂದ ಹಸಿವೆ, ನೀರಡಿಕೆಯನ್ನು ಮರೆತು ಬಿಡುತ್ತಾರೆ, ಪ್ರಾಣ ಬಗ್ಗೆ ಯೋಚನೆ ಮಾಡುತ್ತಾ. ಹೀಗೆ ಹಡಗಿನ ಅಪಾಯದಲ್ಲಿರುವಾಗ ಅಪೊಸ್ತಲನಾದ ಪೌಲನು
14 ದಿನಗಳ ಉಪವಾಸ ಇದ್ದನು. ಹಾಗೂ ಹಡಗಿನಲ್ಲಿರುವ 266 ಜನ ಕೂಡ ಊಟ ಇಲ್ಲದಿದ್ದರು. ಆಗ ಪೌಲನೊಂದಿಗೆ ಇದ್ದ ಅವರೆಲ್ಲರೂ 14 ದಿನಗಳು ಉಪವಾಸವಿದ್ದರು ಪ್ರೇರೆ. ಅವರು ಪ್ರಯಾಣ ಮಾಡಿದ ಹಡಗು ದೊಡ್ಡ ಗಾಳಿ ಮಳೆಯಿಂದ ಹೊಡೆಯಲ್ಪಟ್ಟು ನಡು ಸಮುದ್ರದೊಳಗೆ ಅಲ್ಲಾಡುತ್ತಿತ್ತು. ಹೌದು. ಹಾಗೂ ಪ್ರೇರೆ, ಆ ಪೌಲನ ಒಂದು ಉಪವಾಸ ಪ್ರಾರ್ಥನೆ ಪರಲೋಕದಿಂದ ದೇವದೂತನನ್ನು ಬರುವಂತೆ ಮಾಡಿತು. ಪೌಲನೇ, ಭಯಪಡಬೇಡ, ನೀನು ಕೈಸರನ ಎದುರು ನಿಲ್ಲಬೇಕಾಗಿದೆ. ಇಗೋ, ನಿನ್ನೊಂದಿಗೆ ಕೂಡ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವ ಎಲ್ಲರೂ ನಿನ್ನ ನಿಮಿತ್ತ ರಕ್ಷಿಸಲ್ಪಡುವರು. ಅನುಗ್ರಹಿಸಲಾಗಿದೆ ನಿನ್ನ ನಿಮಿತ್ತ ಜೀವದಿಂದಿರಲು ಎಂದು ದೂತ ಹೇಳುತ್ತಿದ್ದಾನೆ ಪ್ರೇರೆ. ಹೌದು. ಅಪೊಸ್ತಲ ಕಾರ್ಯ 27ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುತ್ತೇವೆ. ಆ್ಯಕ್ಟ್ಸ್ ಚಾಪ್ಟರ್ 27 ವರ್ಸ್ 24th ವರ್ಡ್. ಮತ್ತು 14 ದಿನಗಳ ನಂತರ ಆ ಸಮುದ್ರ ದಡಕ್ಕೆ ಬಂದರು ಪ್ರೇರೆ. ಹೌದು. ಅಷ್ಟರವರೆಗೆ ಆ ಪೌಲನು ಹೀಗೆ ಹೇಳಿ ಧೈರ್ಯಪಡಿಸಿದನು, ಏನೆಂದರೆ 14 ದಿನಗಳಿಂದ ನೀವು ಏನೂ ತೆಗೆದುಕೊಳ್ಳದೆ ಊಟಕ್ಕೆ ಉಪವಾಸದೊಂದಿಗೆ ಎದುರು ನೋಡಿದ್ದೀರಿ. ಆದ್ದರಿಂದ ಬದುಕುಳಿಯುತ್ತೇವೆಂದು. ಆದ್ದರಿಂದ ಆಹಾರವನ್ನು ತೆಗೆದುಕೊಳ್ಳಿರಿ. ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಸಹಾಯವಾಗುವುದು. ನಿಮ್ಮೊಳಗೆ ಯಾರೂ ನಾಶವಾಗುವುದಿಲ್ಲ, ನಿಮ್ಮ ತಲೆ ಕೂದಲು ಒಂದು ಕೂಡ ನಾಶವಾಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಅಪೊಸ್ತಲ ಕಾರ್ಯ 27ನೇ ಅಧ್ಯಾಯ 33ನೇ ವಾಕ್ಯ 34ನೇ ವಾಕ್ಯದಲ್ಲಿ. ಹೌದು. ಕಾರಣ ದೂತನ ಮುಖಾಂತರ ಆತನನ್ನು ಬಲಪಡಿಸಲಾಗಿತ್ತು. ಹೌದು. ಹೀಗೆ ಉಪವಾಸ ಪ್ರಾರ್ಥನೆಯಲ್ಲಿ ದೇವದೂತ ಮೂಲಕ ಬಲ ಹೊಂದುತ್ತೇವೆ ಪ್ರೇರೆ. ಹಾಗೂ ಆ ಹಡಗಿನೊಳಗೆ ಪ್ರಯಾಣ ಮಾಡಿದ ನಂತರ ಅವರೆಲ್ಲರೂ ಎಷ್ಟು ಜನ ಇದ್ದರೆಂದರೆ 266 ಮಂದಿ ಇದ್ದರು ಪ್ರೇರೆ. ಅಪೊಸ್ತಲನಾದ ಪೌಲನ ಒಂದು ಉಪವಾಸ ಪ್ರಾರ್ಥನೆಯೇ ಆ ಒಂದು ಮನೋಭಾವದ ಜೀವಿತವೇ ಬರೀ ಉಪವಾಸ ಪ್ರೇರೆ ಪ್ರಾರ್ಥನೆಯಿಂದ ಕೂಡಿತ್ತು. ಹೌದು. ಆದ್ದರಿಂದ ಅವರೆಲ್ಲರ ಪ್ರಾಣವನ್ನು ಕಾಪಾಡಿದನು ದೇವರು. ಪೌಲನು ನೀಡಿದಂಥ ಸಲಹೆಗಳು ಅವರನ್ನು ದೃಢಪಡಿಸಿತು. ಹೌದು. ಆತನ ಮಾತು ಹಡಗಿನ ನಾಯಕನನ್ನು ಹಾಗೂ ಶತಾಧಿಪತಿಯನ್ನು ಒಳಪಡಿಸಿತು ಆಲೋಚನೆಗೆ, ಸನ್ಮಾರ್ಗಕ್ಕೆ. ಹೌದು ಪ್ರೇರೆ. ಹೀಗೆ ಉಪವಾಸದ ಒಂದು ಶಕ್ತಿ ನಿನ್ನನ್ನು ಅಲ್ಲದೆ ನಿನ್ನ ಕುಟುಂಬಸ್ಥರನ್ನು, ನಿನ್ನ ಕೆಲಸ ಮಾಡುವ ಸ್ಥಳದೊಳಗಿರುವಂಥ ಎಲ್ಲರನ್ನು, ನಿನ್ನೊಂದಿಗೆ ಪ್ರಯಾಣ ಮಾಡುತ್ತಿರುವವರೆಲ್ಲರನ್ನು ಕಾಪಾಡಬಲ್ಲದು ಪ್ರೇರೆ. ಹೌದು. ಹೀಗೆ 14 ದಿನಗಳ ಉಪವಾಸ ಒಂದೇ ಅಂಶ. ಪೌಲನ ಹಡಗಿನ ಪ್ರಯಾಣದ ಬಗ್ಗೆ ಮಾತ್ರ ನೋಡುತ್ತೇವೆ ಪ್ರೇರೆ. 14 ದಿನಗಳ ಉಪವಾಸ ಬೈಬಲ್ನಲ್ಲಿ. ಮತ್ತು 21 ದಿನಗಳ ಉಪವಾಸ ಬಗ್ಗೆ ನೋಡೋಣ ಪ್ರೇರೆ. ಹೌದು. 21 ದಿನಗಳ ಬಗ್ಗೆ ಉಪವಾಸ ನಾವು ನೋಡುತ್ತೇವೆ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 1 ವರ್ಸ್ 15th ವರ್ಡ್. ಅಲ್ಲಿ ಏನಂದರೆ 25 ದಿನಗಳ ಎಡೆಬಿಡದ ಉಪವಾಸದಿಂದ ಪ್ರಾರ್ಥಿಸಿದ್ದು ದಾನಿಯೇಲ ಪ್ರವಾದಿ. ಪ್ರಾರಂಭ ದಿನಗಳಲ್ಲಿಯೇ ಆ ದಾನಿಯೇಲನು ತನ್ನನ್ನು ಅಂದರೆ ಹುಚ್ಚುತನದಂತಿರುವ ದೇವರ ಮಕ್ಕಳ ದೃಷ್ಟಿಗೆ ಅನ್ಯರು ತಿನ್ನುವಂಥ, ಆತ್ಮೀಯತೆಯರು ಇಲ್ಲದೆ ಹೊಟ್ಟೆ ಬಾಕರು ತಿನ್ನುವಂಥ ರೀತಿಯಲ್ಲಿ ಇರುವಂಥ ಆ ಹುಚ್ಚು ತಿಂಡಿಯನ್ನು, ಆ ರುಚಿಯುಳ್ಳ ಭೋಜನ ಪದಾರ್ಥವನ್ನು ದೂರ ಮಾಡಿಕೊಂಡನು ಪ್ರೇರೆ. ದೃಢವಾದ ಮನಸ್ಸನ್ನು ಪಡೆದಿದ್ದನು. ಆಹಾರ ತನ್ನ ಮೇಲೆ ಅಧಿಕಾರ ಮಾಡದೆ, ಭೋಜನವು ತನ್ನ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳದೆ ಇರುವಂತೆ ನೋಡಿಕೊಂಡಿದ್ದನು. ಹೀಗೆ ಬೈಬಲ್ ಹೇಳುತ್ತಿದೆ ಪ್ರೇರೆ. ಮತ್ತು ರಾಜ ಭುಜಿಸುವ ಭೋಜನವನ್ನು, ಪಾನ ಮಾಡುವ ದ್ರಾಕ್ಷಾರಸವನ್ನು ನಾನು ತೆಗೆದುಕೊಂಡು ನನ್ನನ್ನು ನಾನು ಅಪವಿತ್ರ ಮಾಡಿಕೊಳ್ಳುವುದಿಲ್ಲ ಎಂದು ನಿಶ್ಚಯಿಸಿಕೊಂಡಿದ್ದನು ದಾನಿಯೇಲನು. ಹೀಗೆ ಉದ್ದೇಶಿಸಿ ತಾನು ಅಪವಿತ್ರನು ಆಗದಂತೆ ಅವುಗಳನ್ನು ತೆಗೆದುಕೊಳ್ಳದೆ ಇದ್ದನು ಪ್ರೇರೆ. ಮತ್ತು ಆ ನಪುಂಸಕ ಅಧಿಪತಿ ಬೇಡಿಕೊಂಡನು. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 1 ವರ್ಸ್ 8th ವರ್ಡ್. ಆತ ನಪುಂಸಕ ಬೇಡಿಕೊಳ್ತಾನೆ ಪ್ರೇರೆ. ಅಂದರೆ ಎಲ್ಲರನ್ನು ರಾಜ ಭೋಜನದಿಂದ ಅವರನ್ನು ಸುಂದರವಾಗಿ ತಯಾರು ಮಾಡಬೇಕು ಯುವಕರನ್ನೆಂದು ರಾಜನಿಂದ ಅಪ್ಪಣೆ ಹೊಂದಿದ ನಪುಂಸಕನು ಬೇಡಿಕೊಳ್ತಾನೆ ದಾವೀದನನ್ನು. ಭೋಜನಕ್ಕೆ ಆ ದಾಸನು ಆಗದೆ ಎನ್ನುವ ತೀರ್ಮಾನವನ್ನು, ಆತನ ಮುಖವನ್ನು ರಾಜ ಭೋಜನ ಭುಜಿಸಿ ಬಾಲರೆಲ್ಲರ ಮುಖಗಳಿಗಿಂತ
ಸೌಂದರ್ಯವುಳ್ಳವಾಗಿಯೂ ಕಳವಾಗಿಯೂ ಕಾಣಲ್ಪಡುವಂತೆ ಸಹಾಯ ಮಾಡಿತು ಪ್ರಿಯರೇ ಎಂದು ದಾನಿಯೇಲನು ಉದ್ದೇಶಿಸಿ, ತಾನು ಅಪವಿತ್ರನು ಆಗದಂತೆ ಅವುಗಳನ್ನು ಭುಜಿಸದಂತೆ ಆಜ್ಞೆ ನೀಡಬೇಕೆಂದು ನಪುಂಸಕನ ಅಧಿಪತಿಯನ್ನು ಬೇಡಿಕೊಳ್ಳುತ್ತಾನೆ ಪ್ರಿಯರೇ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ. ಡ್ಯಾನಿಯಲ್ ಚಾಪ್ಟರ್ 1 ವರ್ಸ್ 8th ವರ್ಡ್. ಆ ಭೋಜನಕ್ಕೆ ದಾಸನು ಆಗದಂತೆ ಇರಲು ಆತನು ಆ ತೀರ್ಮಾನ ತೆಗೆದುಕೊಂಡನು ಪ್ರಿಯರೇ. ಮತ್ತು ಆತನ ಮುಖ ರಾಜಭೋಜನ ಭುಜಿಸುವ ಆ ಯುವಕರೆಲ್ಲರಿಗಿಂತ ಸೌಂದರ್ಯವಾಗಿಯೂ ಕಳೆಯಾಗಿಯೂ ಕಾಣಬರುವಂತೆ ಸಹಾಯವಾಯಿತು ಪ್ರಿಯರೇ. ಹೌದು, ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದ್ತೇವೆ. ಡ್ಯಾನಿಯಲ್ ಚಾಪ್ಟರ್ 1 ವರ್ಸ್ 15th ವರ್ಡ್. ಹೌದು, ದೇವರ ಮಗುವೆ, ದೇವರಿಗೋಸ್ಕರ ನೀನು ಆಸಕ್ತಿಯಾಗಿ ಇರುವುದಾದರೆ ಪ್ರಭು ಕೂಡ ನಿನ್ನಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿದ್ದಾನೆ ಎಂದು ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ. ಅತ್ಯಾಸಕ್ತಿ ಉಳ್ಳವನಾಗಿ ನಿನ್ನನ್ನು ಹೆಚ್ಚಿಸುವನು. ಪ್ರಭು ನಾಮವನ್ನು ಮತ್ತು ಪ್ರಭು ನಾಮ ನಿಮಿತ್ತ ನೀನು ಸುಖಭೋಗಗಳನ್ನು ರುಚಿಯುಳ್ಳ ಪದಾರ್ಥಗಳನ್ನು ತಳ್ಳಿದಾಗ ಪ್ರಭು ನಿಶ್ಚಯವಾಗಿ ನಿನ್ನ ಪಕ್ಷ ನಿಂತು ನಿನ್ನನ್ನು ಆಶೀರ್ವದಿಸುತ್ತಾನೆ ಎನ್ನುವ ವಿಷಯವನ್ನು ಮರೆಯಬೇಡ. ದೇಶದೊಳಗೆ ದಾನಿಯೇಲ ಉನ್ನತ ಪದವಿಯನ್ನು ವಹಿಸಿದನು. ಆದ್ದರಿಂದ ಶ್ರೇಷ್ಠವಾದದ್ದೆಲ್ಲವನ್ನು ಅನುಭವಿಸುವುದಕ್ಕೆ ಅವಕಾಶ ಇದ್ದರೂ ಆ ಭೋಜನದ ಮೇಲೆ ಮನಸ್ಸಿಡದೆ ಉಪವಾಸ ಪ್ರಾರ್ಥನೆಯೊಳಗೆ ಮಗ್ನನಾಗಿ ಇದ್ದನು ಪ್ರೇರೆ. ಉಪವಾಸ ಪ್ರಾರ್ಥನೆ ತನ್ನ ಪ್ರಭುತ್ವದ ಅಂದರೆ ತನ್ನ ಕೆಲಸದ ದಿನನಿತ್ಯದ ಬಾಧ್ಯತೆಗಳನ್ನು ನೆರವೇರಿಸುವುದಕ್ಕೆ ಯಾವತ್ತೂ ಆತಂಕವಾಗಿಯೇ ಇರಲಿಲ್ಲ. ರಾಜನ ಒಂದು ಕನಸಿನ ಮರ್ಮವನ್ನು ಅದರ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ರಾತ್ರಿ ವೇಳೆ ಪರಲೋಕದಲ್ಲಿರುವ ದೇವರ ಕಡೆ ನೋಡಿ ಪ್ರಾರ್ಥಿಸುತ್ತಾನೆ ಪ್ರೇರೆ. ಹೌದು, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 ವರ್ಸ್ 18th ವರ್ಡ್. ಮತ್ತು ಯೆರೂಸಲೇಮು ಹಾಳಾಗಿ ಇರಬೇಕಾಗಿ ಇರುವಂಥ ಆ 70 ವರ್ಷಗಳು ಸಂಪೂರ್ತಿಯಾಗುತ್ತಿವೆ ಎಂದು ಗ್ರಹಿಸಿ ಉಪವಾಸದಿಂದ ಪ್ರಾರ್ಥಿಸಿದನು. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 3ನೇ ವಾಕ್ಯ. ದಾನಿಯೇಲನು ಸಿಂಹಗಳ ಗುಹೆಯೊಳಗೆ ಹಾಕಿದಾಗ ರಾಜನಾದ ದಾರ್ಯಾವೇಶನು ಉಪವಾಸದಿಂದ ಇದ್ದು ದಾರ್ಯಾವೇಶನು ಕೂಡ ಉಪವಾಸದಿಂದ ಇರ್ತಾನೆ ಪ್ರೇರೆ. ದಾನಿಯೇಲನನ್ನು ಸಿಂಹಗಳ ಗವಿಯಲ್ಲಿ ಹಾಕಿದಾಗ ದಾರ್ಯಾವೇಶ ರಾಜನು ಕೂಡ ಉಪವಾಸದಿಂದಿರುವ ಸಂಗತಿ ಆಶ್ಚರ್ಯವಾಗಿದೆ. ಹೌದು, ರಾಜ ತನ್ನ ನಗರಕ್ಕೆ ಹೋಗಿ ಆ ರಾತ್ರಿಯೆಲ್ಲ ಉಪವಾಸದಿಂದ ಇದ್ದು ನಾಟ್ಯಗಳನ್ನು ವಾಯಿದ್ಯಗಳನ್ನು ಅನುಭವಿಸಲಿಲ್ಲ. ಆತನಿಗೆ ನಿದ್ರೆ ಹತ್ತಲಿಲ್ಲ. ರಾತ್ರಿ ಬೆಳಗಿನ ತನ ಎದುರು ನೋಡಿ ಕೂಡಲೇ ಬೆಳಗಾಗುತ್ತಲೇ ಎದ್ದು ಆ ಸಿಂಹಗಳ ಗುಹೆಗಳ ಬಳಿಗೆ ತ್ವರೆಪಟ್ಟು ಬಂದನು ಎಂದು ದೇವರ ವಾಕ್ಯ ಬೈಬಲ್ ಹೇಳುತ್ತಿದೆ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 18-19ನೇ ವಾಕ್ಯದಲ್ಲಿ ಓದುತ್ತೇವೆ. ಆ ದಾರ್ಯಾವೇಶ ರಾಜನು ಗುಹೆಯ ಬಳಿಗೆ ಬರುತ್ತಲೇ ದುಃಖ ಸ್ವರದೊಂದಿಗೆ ದಾನಿಯೇಲನನ್ನು ಕರೆದು, ಜೀವವುಳ್ಳ ದೇವರ ಸೇವಕನಾದ ದಾನಿಯೇಲನೇ, ನಿತ್ಯವೂ ನೀನು ಸೇವಿಸುತ್ತಿರುವ ಆರಾಧಿಸುತ್ತಿರುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಲು ಸಮರ್ಥನಾದನೋ ಎಂದು ಕೇಳುತ್ತಾನೆ. ಹೌದು ಪ್ರೇರೆ, ಆ ನಡೆದದ್ದು ಏನು ಗೊತ್ತಾ? ಆ ರಾತ್ರಿ ಎಲ್ಲ ರಾಜನಿಗೆ ಉಪವಾಸ, ದಾನಿಯೇಲನಿಗೆ ಉಪವಾಸ. ಅಷ್ಟೇ ಅಲ್ಲ, ಸಿಂಹಗಳಿಗೆಲ್ಲ ಉಪವಾಸವೇ. ಉಪವಾಸದ ಒಂದು ಶಕ್ತಿಯನ್ನು ಗ್ರಹಿಸಿದ ದಾನಿಯೇಲನು 21 ದಿನಗಳು ಉಪವಾಸ ಇರುವುದಕ್ಕೆ ತೀರ್ಮಾನಿಸಿದನು. ಅದನ್ನು ಕುರಿತು ದಾನಿಯೇಲನು ಹೇಳುವುದನ್ನು ಪರಿಶುದ್ಧ ಬೈಬಲ್ ಗ್ರಂಥದೊಳಗೆ ಓದುತ್ತೇವೆ. ಆ ದಿನಗಳಲ್ಲಿ ದಾನಿಯೇಲನು, ನಾನು 3 ವಾರಗಳು ದುಃಖ ತುಂಬಿದವನಾಗಿ 3 ವಾರಗಳು ಕಳೆಯುವವರೆಗೆ ನಾನು ಸಂತೋಷವಾಗಿ ಭೋಜನವನ್ನು ತೆಗೆದುಕೊಳ್ಳಲಿಲ್ಲ. ಮಾಂಸವಾಗಲಿ ದ್ರಾಕ್ಷಾರಸವಾಗಲಿ ನನ್ನ ಬಾಯಿಯೊಳಗೆ ಬರಲು ಬಿಡಲಿಲ್ಲ. ಸ್ನಾನವನ್ನು ಕೂಡ ಮಾಡಿಕೊಳ್ಳಲಿಲ್ಲ. ಹೌದು ಪ್ರೇರೆ, ದಾನಿಯೇಲನು ಹೀಗೆ ಹೇಳುತ್ತಿದ್ದಾನೆ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 2-3ನೇ ವಾಕ್ಯದಲ್ಲಿ ಓದುತ್ತೇವೆ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 10 ವರ್ಸ್ 2nd 3rd ವರ್ಡ್. ಹೌದು, ದಾನಿಯೇಲನ ಒಂದು 21 ದಿನಗಳ ಉಪವಾಸ ಪೂರ್ತಿ ಕಾಲ ಉಪವಾಸ ಅಲ್ಲವೆಂದು ನಾವು ಯೋಚಿಸ್ತಿದ್ದೇವೆ ಪ್ರೇರೆ. ಹೌದು, ದಾನಿಯೇಲನ ಒಂದು 21 ದಿನಗಳ ಉಪವಾಸ ಪೂರ್ತಿ ಕಾಲದ ಉಪವಾಸ ಅಲ್ಲ. ಏಕೆಂದರೆ ನಾನು ಸಂತೋಷವಾಗಿ ಭೋಜನವನ್ನು ಮಾಡಲಿಲ್ಲ ಮಾತ್ರವೇ ಎಂದು ಬರೆಯುತ್ತಿದ್ದಾನೆ. ಇದು ಪೂರ್ತಿ ಕಾಲ ಉಪವಾಸ ಅಲ್ಲದೆ ಹೋದರೂ
ಉಪವಾಸಕ್ಕೆ ಖಚಿತವಾದ ಉದ್ದೇಶವಾದರೂ ಇತ್ತು ಪ್ರಿಯರೇ. ಏಲಿಯ ಕೂಡ ಆ ಕೆರೆಯಿತ್ತು ಹಳ್ಳದ ಬಳಿ ದಡದಲ್ಲಿ ಇದ್ದಾಗಲೂ ಕೂಡ ಮಾಡಿದ್ದು ಇಂಥ ಉಪವಾಸವೇ. ಹೌದು, 2 ಹೊತ್ತು ಭೋಜನ ಮಾತ್ರವೇ ದೊರಕಿತ್ತು ಎಲೆನಿಗೆ ಹಳ್ಳದಲ್ಲಿ, ಕೆರೆಯಿತ್ತು ಹಳ್ಳದ ಬಳಿಯಲ್ಲಿರುವಾಗ. ಹೌದು, ಹಾಗೆಯೇ ಸೆರಾಫತ್ ಊರಿನಲ್ಲಿರುವ ಆ ವಿಧವೆಯ ಬಳಿ ಇದ್ದಾಗಲೂ ಕೂಡ ಆತನಿಗೆ ಸಿಕ್ಕಿದ್ದೆಲ್ಲ 2 ರೊಟ್ಟಿ ನೀರು ಮಾತ್ರವೇ. ಇದು ಕೂಡ ಉಪವಾಸವೇ ಎಂದು ಭಾವಿಸಬಹುದು. ಹೀಗೆ ಕೆಲವರು ತಮ್ಮ ಉದ್ಯೋಗ, ಕುಟುಂಬ ಬಾಧ್ಯತೆಗಳು, ಶರೀರ ಬಲಹೀನತೆಗಳಿಂದಾಗಿ ಪೂರ್ತಿ ಕಾಲ ಉಪವಾಸ ಮಾಡಲಾರದ ಸ್ಥಿತಿಯೊಳಗಿರ್ಬೋದು ಪ್ರೇರೆ. ಅಂಥವರು ಒಂದು ಹೊತ್ತು ಊಟ ಭೋಜನವನ್ನು ನಿಲ್ಲಿಸಬಹುದು. ರುಚಿಯುಳ್ಳ ಪದಾರ್ಥಗಳನ್ನು ಬಿಟ್ಟು ಬಿಡಬಹುದು. ಮಾಂಸವನ್ನು ಭುಜಿಸುವುದನ್ನು ನಿಲ್ಲಿಸಬಹುದು. ಸ್ವಲ್ಪ ಭೋಜನ ಮಾತ್ರವೇ ಮಾಡಬಹುದು. ದೀಕ್ಷಾ ಸ್ನಾನ ಮಾಡುವ ಯೋಹಾನನ ಬಗ್ಗೆ ನೋಡುತ್ತೇವೆ ಪ್ರೇರೆ. ಆ ದೀಕ್ಷಾ ಸ್ನಾನ ಮಾಡುವ ಯೋಹಾನ ಆಹಾರವು ಬಹು ಸ್ವಲ್ಪವಾಗಿತ್ತು. ಅಡವಿಯ ಜೇನು ಮತ್ತು ಕಾಡು ಮಿಡತೆಗಳು, ಹೌದು ಪ್ರೇರೆ, ಅವು ದೊರಕುವುದು ಕೂಡ ಅಪರೂಪವಾಗಿತ್ತು. ಮತ್ತು ಒಬ್ಬ ದೇವಸೇವಕನ ಬಗ್ಗೆ ನೋಡ್ತೇವೆ ಪ್ರೇರೆ, ಜಾನ್ ವೆಸ್ಲಿ ಎಂದು. ಜಾನ್ ವೆಸ್ಲಿ ತನ್ನ ಸೇವಾ ಪ್ರಾರಂಭ ದಿನದೊಳಗೆ ಆವಾಗವಾಗ ಉಪವಾಸ ಇರುತ್ತಿದ್ದನು. ಕೇವಲ ಒಣಗಿದಂಥ ಕೆಲವು ರೊಟ್ಟಿಗಳ ತುಂಡುಗಳನ್ನು ಮಾತ್ರ ಭುಜಿಸುತ್ತಿದ್ದನು. ಆ ಭುಜಿಸುವುದಕ್ಕೆ ಸಮಯವನ್ನು ವೆಚ್ಚಿಸದೆ ದಿನವೆಲ್ಲ ಪ್ರಾರ್ಥನೆಯೊಳಗೆ ಕಳೆಯುತ್ತಾ ಇದ್ದನು ಪ್ರೇರೆ. ಹೌದು ಪ್ರೇರೆ. ಹೀಗೆ ದಾನಿಯೇಲನು ರುಚಿಕರವಾದ ಭೋಜನಗಳನ್ನು, ಪಾನೀಯಗಳನ್ನು ತಳ್ಳಿ ಪ್ರಭುವಿನ ಪಾದಗಳ ಬಳಿ 21 ದಿನಗಳು ಪ್ರಾರ್ಥಿಸಿದಾಗ ಸಂಭವಿಸಿದವುಗಳನ್ನು ಹೀಗೆ ಬರೆಯುತ್ತಿದ್ದಾನೆ. ನಾನು ಕಣ್ಣುಗಳನ್ನೆತ್ತಿ ನೋಡಲು ಬೆಳ್ಳನೆ ಬಟ್ಟೆಗಳನ್ನು ಧರಿಸಿಕೊಂಡಿದ್ದ ಒಬ್ಬಾತನು ಕಂಡನು. ಆತನ ನಡುವು ಶುದ್ಧ ಬಂಗಾರದಿಂದ ಕಟ್ಟಿಕೊಂಡಿದ್ದನು. ನನ್ನೊಂದಿಗೆ ಮಾತನಾಡಿ, ದಾನಿಯೇಲನೇ, ಭಯಪಡಬೇಡ. ನೀನು ತಿಳಿದುಕೊಳ್ಳಬೇಕೆಂದು ನಿನ್ನ ಮನಸ್ಸನ್ನು ಒಪ್ಪಿಸಿಕೊಟ್ಟು ದೇವರೆದುರು ನಿನ್ನನ್ನು ನೀನು ತಗ್ಗಿಸಿಕೊಂಡ ಆ ಮೊದಲನೇ ದಿನವೇ ಮೊದಲುಗೊಂಡು ನೀನು ಹೇಳಿದ ಮಾತುಗಳು, ಪ್ರಾರ್ಥನೆ ಮಾತುಗಳು ಕೇಳಿ ಬಂದವು ದೇವರ ಸನ್ನಿಧಿಯಲ್ಲಿ. ಆದ್ದರಿಂದ ನಿನ್ನ ಮಾತುಗಳಿಂದಾಗಿ ನಾನು ಬಂದಿದ್ದೇನೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ ಗಾಬ್ರಿಯೇಲ್ ದೇವದೂತ ದಾನಿಯೇಲನಿಗೆ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 5ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಓದುತ್ತೇವೆ. ಹೌದು ಪ್ರೇರೆ, ನಾವು ಪ್ರಾರ್ಥನೆ ಮಾಡುವಾಗಲೂ ಕೂಡ ಮೊದಲನೇ ದಿನದಿಂದಲೇ ದೇವರ ಸನ್ನಿಧಿ ಹೋಗುತ್ತದೆ ಪ್ರೇರೆ. ಉದ್ದೇಶಪೂರ್ವಕವಾಗಿ ದೇವರ ಆತ್ಮ ಪ್ರೇರಣೆಯಿಂದ ಮಾಡಲ್ಪಡುವ, ದೇವರೇ ಪ್ರೇರೇಪಿಸಬೇಕು ಪ್ರೇರೆ ಉಪವಾಸ ಮಾಡಲು. ಹೌದು, ಹೀಗೆ 21 ದಿನಗಳು ಉಪವಾಸ ಪ್ರಾರ್ಥನಾ ಮೂಲಕ ದಾನಿಯೇಲನು ಹೊಂದಿದ ಪ್ರತ್ಯಕ್ಷತೆಗಳು ಎಷ್ಟೋ ಮಹಿಮೆಯುಳ್ಳವುಗಳಾಗಿವೆ ಪ್ರೇರೆ. ಅವು ಆಳವಾದವುಗಳು, ನಿಶ್ಚಯವಾದವುಗಳು. ಅವು ಇವತ್ತಿಗೂ ನೆರವೇರುತ್ತಿವೆ. ಬುದ್ಧಿವಾಕ್ಯವೂ ಆಗಿದೆ. ಆತ್ಮ ಅನುಸರಿಸಿದ ಜ್ಞಾನವಾಕ್ಯದ ಕುರಿತು, ಶ್ರೇಷ್ಠ ವರಗಳನ್ನು ಕುರಿತು ದಾನಿಯೇಲನಿಗೆ ಇವುಗಳು ದೊರಕಿವೆ. ಹೌದು, ಆತ್ಮನ ಅನುಸರಿಸುವಿಕೆ, ಜ್ಞಾನವಾಕ್ಯ, ಬುದ್ಧಿವಾಕ್ಯ, ಶ್ರೇಷ್ಠ ವರಗಳು ದಾನಿಯೇಲನಿಗೆ 21 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ದೊರಕಿದೆವೆಂದು ನಾವು ಗ್ರಹಿಸಬಹುದು. ಹಾಗೂ ಮರೆಯಾಗಿರುವ ಮರ್ಮಗಳನ್ನು ಬಯಲುಪಡಿಸುವ ದೇವರು ದಾನಿಯೇಲನ ಒಂದು ಉಪವಾಸ ಪ್ರಾರ್ಥನೆಯನ್ನು ಕೇಳಿ ಅಂತ್ಯಕಾಲದೊಳಗೆ ಸಂಭವಿಸಲು ಹೋಗುತ್ತಿರುವ ಸಮಸ್ತವನ್ನು ಬಯಲುಪಡಿಸಿದ ಪ್ರೇರೆ. ಹೌದು ದೇವರ ಮಗುವೆ, ಆ ತಂದೆಯಾದ ದೇವರು ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಉಪವಾಸ ಪ್ರಾರ್ಥನೆಯನ್ನು ಕೇಳಿ ಆ ಭವಿಷ್ಯತ್ ಕಾಲ ಸಂಗತಿಗಳನ್ನು ಕೂಡ ತನ್ನ ಚಿತ್ತವನ್ನು ತಿಳಿಸುವುದಕ್ಕೆ ಅಂಧಕಾರದೊಳಗೆ ಇರುವಂಥ ಧನಾಗಾರವಾದ ಭಂಡಾರವನ್ನು ನಿನಗೆ ಅನುಗ್ರಹಿಸಲು ಇಷ್ಟಪಡುತ್ತಿದ್ದಾನೆ. ಹೌದು, ನನ್ನನ್ನು ಬೇಡಿಕೋ, ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ತಿಳಿಯಪಡಿಸುವೆನು. ಕತ್ತಲೆಯಲ್ಲಿ ಮರೆ ಮಾಡಿರುವ ನಿಕ್ಷೇಪಗಳನ್ನು ನಿನಗೆ ದಯಪಾಲಿಸುವೆನೆಂದು ನಾವು ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೀಗೆ ನಾವು 21 ದಿನಗಳ ಉಪವಾಸ ಬಗ್ಗೆ ನೋಡಿದೆವು ಪ್ರೇರೆ. ಈಗ 40 ದಿನಗಳ ಉಪವಾಸ ಬಗ್ಗೆ ನೋಡೋಣ. ನಾವು 14 ದಿನಗಳ ಉಪವಾಸ ಬಗ್ಗೆ ನೋಡಿದೆವು, 21 ದಿನಗಳ ಉಪವಾಸ ಬಗ್ಗೆ ನೋಡಿದೆವು. ಈಗ 40 ದಿನಗಳ ಉಪವಾಸ ಬಗ್ಗೆ ಪರಿಶುದ್ಧ ಗ್ರಂಥ ಭಾಗದಿಂದ ನೋಡುವಾಗ ನಾವು ಈ 40 ದಿನಗಳ ಉಪವಾಸ ಪ್ರಾರ್ಥನೆಯೊಳಗೆ ಮೋಶೆ ಶ್ರೇಷ್ಠ ಮಾದರಿಕರವಾದ ಉಪವಾಸ ಮಾಡಿದಾತ ಎಂದು ಹೇಳುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಪ್ರೇರೆ. ಹೌದು, ಹೆಚ್ಚು ದಿನಗಳು ಉಪವಾಸ ಪ್ರಾರ್ಥನೆಗೆ ಮಾಡುತ್ತೇವೋ ಅಷ್ಟು ನಾವು ದೇವರಿಂದ ಉತ್ತರಗಳನ್ನು ಸ್ಪಷ್ಟವಾಗಿ ಪಡೆಯಬಹುದು ಪ್ರೇರೆ. ಹೌದು,
ಎಷ್ಟು ಹೆಚ್ಚು ದಿನಗಳು ಉಪವಾಸ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ದು ಮೋಶೆ ಹೌದು ಎಂದು ನಾವು ಹೇಳಬಹುದು. ಆತನು 2-3 ಸಾರಿ ಮೋಶೆ 2 ಸಾರಿ ಪ್ರೇರೆ 40 ದಿನಗಳು ರಾತ್ರಿ ಹಗಲು ಪೂರ್ತಿಯಾಗಿ ಉಪವಾಸ ಮಾಡಿದನು. ತಿನ್ನದೆ ಕುಡಿಯದೆ ಮಾಡಿದ ಆಸಕ್ತಿಯುಳ್ಳ ಉಪವಾಸವದು. ಹೌದು ಪ್ರೇರೆ, ಮೊದಲನೇ ಸಾರಿ ಆತನು 40 ದಿನಗಳು ಉಪವಾಸ ಮಾಡಿದಾಗ ಪ್ರಭು ದೇವರು ಆ ಧರ್ಮಶಾಸ್ತ್ರವನ್ನು ಅನುಗ್ರಹಿಸುತ್ತಾನೆ ಪ್ರೇರೆ. ಧರ್ಮೋಪದೇಶ ಕಂಡ 9ನೇ ಅಧ್ಯಾಯ 8ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಓದಬಹುದು ಪ್ರೇರೆ. ಡ್ಯೂಟೆರಾನಮಿ ಚಾಪ್ಟರ್ 9 ವರ್ಸ್ 8 to ಆನ್ವರ್ಡ್ಸ್. ಹೌದು ಪ್ರೇರೆ. ಮತ್ತು ವಿಮೋಚನಾ ಕಾಂಡ 35ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದಬಹುದು ಪ್ರೇರೆ. ಎಕ್ಸೋಡಸ್ ಚಾಪ್ಟರ್ 35 ವರ್ಸ್ 28th ವರ್ಡ್. ಇಸ್ರಾಯೇಲರು ಆ ಪ್ರಭುವನ್ನು ಬಿಟ್ಟು ತಮಗೋಸ್ಕರ ಬಂಗಾರದ ಹೋರಿಯನ್ನು ಮಾಡಿಕೊಂಡಾಗ ಆ ಧರ್ಮಶಾಸ್ತ್ರದ ಹಲಿಗೆಗಳನ್ನು ಒಡೆದು ಹಾಕಿದನು ಪ್ರೇರೆ. 40 ದಿನ ಬೆಟ್ಟದ ಮೇಲೆ ಹೋದಾಗ ಉಪವಾಸದಿಂದಿರುವಾಗ ದೇವರು ಸ್ವಂತ ಕೈಯಿಂದ 10 ಆಜ್ಞೆಗಳನ್ನು ಬರೆದು ಕೊಟ್ಟಾಗ, ನೀನು ಈಜಿಪ್ಟಿಂದ ಕರೆದುಕೊಂಡು ಬಂದ ಜನರು ಭ್ರಷ್ಟರಾದರು ಬಂದಾಗ ನೋಡಲು ಬಂದಾಗ ಇಳಿದು ಬಂದು ಅವರು ಹೋರಿಯನ್ನು ಮಾಡಿಕೊಂಡಿರ್ತಾರೆ, ಬಂಗಾರದ ಹೋರಿಯನ್ನು. ಅದನ್ನು ನೋಡಿದಾಗ ಆ 10 ಆಜ್ಞೆಗಳನ್ನು ಕೂಡಿದ ದೇವರು ಬರೆದುಕೊಟ್ಟ ಹಲಿಗೆಯನ್ನು 2 ಹಲಿಗೆಗಳನ್ನು ಬಿಸಾಕುತ್ತಾನೆ ಪ್ರೇರೆ. ಹೌದು, ಮುರಿಯುತ್ತದೆ. ಅವುಗಳನ್ನು ತಿರುಗಿ ಹೊಂದುವುದಕ್ಕೆ 2ನೇ ಸಾರಿ 40 ದಿನಗಳ ಉಪವಾಸ ಮಾಡುತ್ತಾನೆ ಪ್ರೇರೆ ಮೋಶೆ. ಈ 2 ಉಪವಾಸಗಳನ್ನು ಮೋಶೆ ತನ್ನ ಇಷ್ಟಾನುಸಾರವಾಗಿ ಮಾಡದೆ ದೇವ ತಂದೆಯ ಸಂಕಲ್ಪ ಅನುಸಾರದಿಂದಾಗಿ ಮಾಡಿದ ಮತ್ತು ನೆರವೇರಿಸಲ್ಪಟ್ಟಿತು ಎನ್ನುವ ವಿಷಯ ಮರೆಯಬಾರದು ಪ್ರೇರೆ. ಹೆಚ್ಚು ದಿನಗಳು ಉಪವಾಸ ಪ್ರಾರ್ಥನೆಗೆ ದೇವರ ಸ್ಪಷ್ಟವಾದ ನಡೆಸುವಿಕೆ ಹೊಂದಿಕೊಳ್ಳಿರಿ. ಹೌದು, ಹೆಚ್ಚು ದಿನಗಳು ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ಸ್ಪಷ್ಟವಾದ ದೇವರ ನಡೆಸುವಿಕೆಯನ್ನು ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ ಪ್ರಾರ್ಥನೆ ಮೂಲಕ. ಹೀಗೆ 40 ದಿನಗಳು ಉಪವಾಸ ಮಾಡಿದ ಮತ್ತೊಬ್ಬರು ದೇವಸೇವಕ ಪ್ರೇರೆ ಎಲಿಯ ಪ್ರವಾದಿ ಮರಣ ಅಪೇಕ್ಷೆಯುಳ್ಳವನಾಗಿ ಬದಿರಿ ವೃಕ್ಷದ ಕೆಳಗೆ ಮಲಗಿ ನಿದ್ರಿಸುತ್ತಿರುವಾಗ ಒಬ್ಬ ದೇವದೂತ ಬಂದು ಆತನನ್ನು ಮುಟ್ಟಿದನು ಎಂದು ಬೈಬಲ್ ಹೇಳುತ್ತಿದೆ ಪ್ರೇರೆ. ಆತನು ಎದ್ದು ಭೋಜನ ಮಾಡಿ ಈ ಭೋಜನ ಬಲದಿಂದಾಗಿ 40 ದಿನಗಳು ಹಗಲು ರಾತ್ರಿ ಪ್ರಯಾಣ ಮಾಡಿ ದೇವರ ಪರ್ವತವಾದ ಎಂದು ಹೆಸರು ಇಡಲ್ಪಟ್ಟ ಹೋರೇಬ್ ಪರ್ವತಕ್ಕೆ ಬರುತ್ತಾನೆ. ರಾಜರ ಮೊದಲನೇ ಪುಸ್ತಕ 19ನೇ ಅಧ್ಯಾಯ 8ನೇ ವಾಕ್ಯ ಪ್ರೇರೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 19 ವರ್ಸ್ 8th ವರ್ಡ್. ಹೌದು, ದೇವದೂತ ತಂದಂಥ ಭೋಜನವನ್ನು ಎಲಿಯ 40 ದಿನಗಳು ಪ್ರಯಾಣ ಮಾಡಲು ಸರಿಪಡುವ ಭೋಜನ ಆಗಿತ್ತು ಪ್ರೇರೆ. ದೇವದೂತ ಏಲಿಯನಿಗೆ ತಂದುಕೊಟ್ಟ ಆ ಭೋಜನ 40 ದಿನ ಪ್ರಯಾಣ ಮಾಡುವುದರಲ್ಲಿ ಊಟ ಮಾಡುವ ಸರಿಯಾದ ಭೋಜನವಾಗಿತ್ತು. ಆತನು ಭುಜಿಸದೆ ರಾತ್ರಿ ಹಗಲು 40 ದಿನಗಳು ಪ್ರಯಾಣ ಮಾಡಿದನೆಂದು ಬೈಬಲ್ ಹೇಳುತ್ತಿದೆ ಪ್ರೇರೆ. ಎಷ್ಟು ಆಶ್ಚರ್ಯವಾಗಿ ಇದೆ ತಾನೆ. ಹೌದು, ಆ್ಯಕ್ಚುಲಿ ದೇವದೂತ ಎಚ್ಚರಿಸಿ ಊಟ ಮಾಡಲು ಕೊಟ್ಟನು. ಆ ಊಟದ ಬಲದಿಂದ 40 ದಿನ ಹಗಲು ರಾತ್ರಿ ದೇವದೂತ ಹೇಳ್ತಾನೆ, ಎದ್ದೇಳು, ನಿನ್ನ ಶಕ್ತಿ ಮೀರಿ ಪ್ರಯಾಣ ಮಾಡಬೇಕಾಗಿದೆ ಎಂದು ಹೇಳಿ ಆಹಾರ ಕೊಟ್ಟಾಗ ಆ ಆಹಾರದಿಂದಾಗಿ ಆತನು ರಾತ್ರಿ ಹಗಲು 40 ದಿನಗಳು ಪ್ರಯಾಣ ಮಾಡಿದನೆಂದು ದೇವರ ವಾಕ್ಯ ಎಷ್ಟು ಆಶ್ಚರ್ಯವಾಗಿ ಹೇಳುತ್ತಿದೆ ಪ್ರೇರೆ. ಹೌದು, ಉಪವಾಸ ಪ್ರಾರ್ಥನೆಯೊಳಗೆ ನಮ್ಮನ್ನು ಬಲಪಡಿಸುತ್ತಿರುವ ದೇವರಿಗೆ ಸ್ತೋತ್ರವಾಗಲು ಪ್ರೇರೆ. ಹೌದು, ಹೀಗೆ ಒಂದನೇದಾಗಿ ಮೋಶೆ 40 ದಿನ ಉಪವಾಸ ಮಾಡಿದ ಪ್ರೇರೆ, ಮತ್ತು ಏಲಿಯ 40 ದಿನ ಹಗಲು ರಾತ್ರಿ ಪ್ರಯಾಣ ಮಾಡಿದ ಒಂದು ಊರಿಗೆ, ಮತ್ತು 3ನೇದಾಗಿ 40 ದಿನಗಳು ಎಡೆಬಿಡದೆ ಉಪವಾಸ ಮಾಡಿದ್ದು ನಮ್ಮ ಪ್ರಿಯ ಪರಲೋಕದ ರಕ್ಷಕನ ದೇವಕುಮಾರ ಯೇಸು, ಅದೃಶ್ಯ ದೇವರ ಸಾದೃಶ್ಯ ರೂಪರಾದ ಯೇಸು ಕ್ರಿಸ್ತನ ಪ್ರೇರೆ 40 ದಿವಸ ಉಪವಾಸ ಮಾಡಿದನು. ಆತನು ಸೇವೆಯನ್ನು ಪ್ರಾರಂಭಿಸುವುದಕ್ಕೆ ಮೊದಲು ದೇವರ ಬಲದಿಂದ ತುಂಬಲ್ಪಡುವ ನಿಮಿತ್ತ ಅರಣ್ಯದೊಳಗೆ ಹೋಗಿ ಉಪವಾಸ ಮಾಡಿದನು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 2nd ವರ್ಡ್. ಆ ಉಪವಾಸ ನಮ್ಮ ವಿಜಯವಂತವಾದ ಸೇವೆಗೆ ಮಾರ್ಗದರ್ಶಿಯಾಗಿ ಇಂದಿಗೂ ಇದೆ ಪ್ರೇರೆ. ಹೆಚ್ಚು ದಿನಗಳು ಉಪವಾಸವು ಬಯಸುವವರು ಪ್ರೀತಿಯೊಂದಿಗೆ ಕೆಲವು ಸಲಹೆಗಳನ್ನು ತೆಗೆದುಕೊಳ್ಳಬೇಕಾಯಿತು ಪ್ರೇರೆ. ಹೆಚ್ಚು ದಿನಗಳು ಉಪವಾಸ ಮಾಡಲು ಕೋರುವ ಸೇವಕ ವಿಶ್ವಾಸಿಗಳು, ಕ್ರೈಸ್ತ ಸಮಾಜ ಕೆಲವು ಪ್ರೀತಿಯ ಸಲಹೆಗಳನ್ನು ಪಾಲಿಸಬೇಕಾಗಿದೆ. ಹೌದು ಪ್ರೇರೆ, ಹೆಚ್ಚು ಸಮಯ
ಉಪವಾಸ ಮಾಡಲು ಬಯಸುವ ಜನರು, ಸೇವಕರು ಕೆಲವು ಪ್ರೀತಿಯ ಸಲಹೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅದರಲ್ಲಿ ಮೊದಲನೆಯ ಸಲಹೆ ಪ್ರೇರೆ, ಉಪವಾಸ ಮಾಡಬೇಕೆನ್ನುವ ಇಚ್ಛೆ ನಿಮ್ಮೊಳಗೆ ದೇವರ ಆತ್ಮ ಪ್ರೇರೇಪಣೆಯ ಮೂಲಕ ಉಂಟಾಗಬೇಕಾಗಿದೆ. ದೇವರಾದ ಪ್ರಭು ಯೇಸು ಪ್ರೇರೇಪಿಸುವ ಉಪವಾಸ ಮಾತ್ರವೇ ದೇವರ ಉದ್ದೇಶಗಳನ್ನು ನಿಮ್ಮೊಳಗೆ ನೆರವೇರಿಸಲು ಸಾಧ್ಯ. ಕ್ರಿಸ್ತನ 40 ದಿನಗಳ ಉಪವಾಸವನ್ನು ಕುರಿತು ಬೈಬಲ್ ಗ್ರಂಥ ಹೇಳ್ತಿದೆ ಪ್ರೇರೆ. ಏನೆಂದು? ಯೇಸು ದೇವರ ಆತ್ಮನ ಮೂಲಕ ಅರಣ್ಯಕ್ಕೆ ಕೊಂಡೊಯ್ಯಲ್ಪಟ್ಟನು ಎಂದು ಹೇಳುತ್ತಿದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 1st ವರ್ಡ್. ಎರಡನೇ ಸಲಹೆ ಪ್ರೇರೆ, ನಿಮ್ಮ ಮಟ್ಟಿಗೆ ನೀವು ಪ್ರಾಮುಖ್ಯವಾದ ಕೆಲವು ಸಮಸ್ಯೆಗಳಿಗೋಸ್ಕರ ಉಪವಾಸದೊಂದಿಗೆ ಪ್ರಾರ್ಥಿಸಲು ಕೋರುವುದಾದರೆ ಅದಕ್ಕೆ ಮೊದಲು ಪ್ರಾರ್ಥಿಸಿ ಪ್ರಭು ಯೇಸುವಿನ ಸಲಹೆಯನ್ನು ಕೇಳಬೇಕಾಗಿದೆ. ಆತನ ವೇಳೆ, ಸಮಯ, ಕಾಲ ಗ್ರಹಿಸಿಕೊಂಡು ಪ್ರಭು ಸೂಚಿಸುವ ದಿನವನ್ನು ಉಪವಾಸ ಪ್ರಾರಂಭಿಸಬೇಕಾಗಿದೆ. ಹೌದು. ಮೂರನೇ ಸಲಹೆ, ಉಪವಾಸವನ್ನು ಮಾಡುವುದಕ್ಕೆ ನಿಮ್ಮ ಉದ್ದೇಶಗಳು ನಿರ್ಣಯಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಉಪವಾಸ ಮಾಡುವುದಕ್ಕೆ ನಿಮ್ಮ ಉದ್ದೇಶಗಳನ್ನು ನಿರ್ಣಯಿಸಿಕೊಳ್ಳಬೇಕಾಗಿದೆ. ನಿಮ್ಮ ಉಪವಾಸದಿಂದಾಗಿ ನೀವೊಬ್ಬ ಪರಿಶುದ್ಧನೆಂದು ಸಾರಿ ಹೇಳುವುದಕ್ಕೆ ಪ್ರಯತ್ನಿಸಬಾರದು. ಕೆಲವು ದಿನಗಳು ಕೆಳಗೆ ಒಬ್ಬ ಕರಪತ್ರವನ್ನು ನೋಡಿದ್ದೇನೆ ಪ್ರೇರೆ, ಒಬ್ಬಾತ ಕೊಟ್ಟಿದ್ದು. ಹೌದು. ಅದರೊಳಗೆ ಒಬ್ಬರು ಇಂಥ ತಾರೀಕು, ಇಂಥ ಡೇಟ್ ಇಂದ 40 ದಿನಗಳ ಉಪವಾಸ ಮಾಡುತ್ತಿದ್ದೇವೆ. ಆದ್ದರಿಂದ ವಿಶ್ವಾಸಿಗಳೆಲ್ಲರೂ ತನ್ನನ್ನು ದರ್ಶಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ ತಿಳಿಯಪಡಿಸಿದ್ದನು. ಮತ್ತೊಬ್ಬ ಸೇವಕನು ತಾನು 40 ದಿನಗಳು ಕೂಟಗಳು ನಡೆಸುತ್ತಿದ್ದೇನೆ ಎಂದು ವಾಲ್ ಪೋಸ್ಟರ್ ಮೂಲಕ ಪ್ರಕಟಿಸಿದನು. ಇವರ ಉದ್ದೇಶಗಳು ತಪ್ಪಾಗಿವೆ ಪ್ರೇರೆ. ಏಕೆಂದರೆ ನಿಮ್ಮ ಉಪವಾಸವನ್ನು ಯಾವತ್ತಿಗೂ ಬಾಹ್ಯವಾಗಿ ಪ್ರಕಟಿಸಬಾರದು. ಅದರ ಮುಖಾಂತರ ನೀವು ಪರಿಶುದ್ಧರೆಂದು ಕಂಡುಬರುವುದಕ್ಕೆ ಆಶಿಸಬಾರದು. ಉಪವಾಸದ ಮೂಲಕ ಪ್ರಭುವನ್ನು ಬಲವಂತ ಮಾಡುವುದಕ್ಕೆ ಆಶಿಸದೆ ಆತನು ತನ್ನ ಕೃಪೆಯಿಂದ ನಿನ್ನನ್ನು ಉಪಯೋಗಿಸುವುದಕ್ಕೆ ವಿನಯದೊಂದಿಗೆ ಒಪ್ಪಿಸಿಕೊಡಬೇಕಾಗಿದೆ. ನೀವು ಉಪವಾಸ ಮಾಡುವಾಗ ಉಪವಾಸ ಮಾಡುತ್ತಿರುವವರಂತೆ ಮನುಷ್ಯರಿಗೆ ತೋರಿಸಿಕೊಳ್ಳದೆ ರಹಸ್ಯದಲ್ಲಿರುವ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಕಾಣಿಸಬೇಕೆಂದೇ ಉಪವಾಸ ಮಾಡಬೇಕಾಗಿದೆ. ನಿನ್ನ ತಲೆಯನ್ನು ಬಾಚಿಕೊ, ಮುಖವನ್ನು ತೊಳೆದುಕೋ. ಆಗ ನೀನು ಉಪವಾಸಿ ಎಂದು ತಂದೆಗೆ ಮಾತ್ರ ಗೊತ್ತಾಗುತ್ತದೆ. ಹೌದು ಪ್ರೇರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪ್ರಭು ಹೇಳಿರುವುದನ್ನು ನೋಡುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 17th ವರ್ಡ್. ಹೌದು ಪ್ರೇರೆ. ಉಪವಾಸ ಇರುವಾಗ ಕೆಲವು ಸೂಚನೆಗಳನ್ನು ನೋಡುತ್ತಿದ್ದೇವೆ. 4ನೇ ಸೂಚನೆ ನೋಡುವುದಾದರೆ, ನೀವು ಉಪವಾಸದ ಒಂದು ಉದ್ದೇಶವನ್ನು ನಿರ್ಣಯಿಸಿಕೊಂಡು ಬರೆದಿಟ್ಟುಕೊಂಡು ಇರುವುದು ಒಳ್ಳೆಯದಾಗಿದೆ. ಏನೆಂದರೆ ವ್ಯಕ್ತಿಗತ ಜೀವಿತದೊಳಗೆ ಪರಿಶುದ್ಧತೆಗೋಸ್ಕರ ಆಗಿರ್ಬೋದು, ಸೇವಾ ಪೂರ್ತಿ ಪ್ರತಿಷ್ಠತೆ ಬಗ್ಗೆ, ಪ್ರಾಣಾತ್ಮ ಶರೀರಗಳನ್ನು ಶುದ್ಧವಾಗಿಟ್ಟುಕೊಳ್ಳೋ ಬಗ್ಗೆ, ಇತರರಿಗೋಸ್ಕರ ವಿಜ್ಞಾಪನೆ ಪ್ರಾರ್ಥನೆ ಮಾಡುವ ಆತ್ಮಗೋಸ್ಕರ ಗೋಜಾಡುವುದು, ಪ್ರಭುವು ಅನುಗ್ರಹಿಸುವ ಆಶೀರ್ವಾದಗಳಿಗೋಸ್ಕರ, ಆತ್ಮವರಗಳಿಗೋಸ್ಕರ, ಫಲಗಳಿಗೋಸ್ಕರ, ಆಯುಧಗಳಿಗೋಸ್ಕರ, ದೈವಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ, ಅಂಧಕಾರ ಶಕ್ತಿಗಳ ಮೇಲೆ ಜಯ ಹೊಂದುವುದಕ್ಕೋಸ್ಕರ, ಮಂತ್ರಶಕ್ತಿಗಳ ಮೇಲೆ ಕಟ್ಟುಗಳನ್ನು ಬಿಚ್ಚುವುದಕ್ಕೋಸ್ಕರ, ಪಾಪದ ಬಂಧನದೊಳಗಿರುವವರನ್ನು ಬಿಡಿಸುವುದಕ್ಕೋಸ್ಕರ, ಬರಲಿರುವ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ, ಪ್ರತ್ಯಕ್ಷತೆಯುಳ್ಳ ವರಗಳನ್ನು ಪಡೆಯುವುದಕ್ಕೋಸ್ಕರ ಉಪವಾಸ ಇರ್ಬೋದು ಪ್ರೇರೆ. 5ನೇದು ಸಲಹೆ, ಎದುರವರನ್ನು ಹಾನಿ ಮಾಡುವುದಕ್ಕೆ, ಸೇಡು ತೀರಿಸಿಕೊಳ್ಳುವುದಕ್ಕೆ ಇಲ್ಲವೇ ಬಂಧಿಸುವುದಕ್ಕೆ ಉಪವಾಸ ಮಾಡಬೇಡಿರಿ. ಒಂದು ಸಾರಿ ನಾವು ಇಂಥವರನ್ನು ಅನೇಕ ಜನರನ್ನು ನೋಡುತ್ತೇವೆ ಪ್ರೇರೆ. ಆದರೆ ನಾವು ಹಾಗೆ ಮಾಡಬಾರದು. ಉಪವಾಸ 6ನೇದ ಬಗ್ಗೆ ಸಲಹೆ ನೋಡುವುದಾದರೆ, ಉಪವಾಸ ಸಮಯದೊಳಗೆ ಕೇವಲ ನಿಮ್ಮ ಅಕ್ಕರೆಗಳನ್ನು ಮಾತ್ರವೇ ಭಿಕ್ಷೆಗಾರರಂತೆ ಪದೇ ಪದೇ ಕೇಳದೆ, ನಾನು ದೇವರ ಮಗನು ಎನ್ನುವ ಹಕ್ಕಿನೊಂದಿಗೆ ಪ್ರಭುವನ್ನು ಸ್ತುತಿಸಿ ಸಂತೋಷವಾಗಿ ಕೇಳಿರಿ ಪ್ರೇರೆ. ಎಂಥ ಪರಿಸ್ಥಿತಿಯೊಳಗೆ ಉಪವಾಸ ಪ್ರಾರ್ಥನೆಯೊಳಗೆ ಗೊಣಗಬೇಡಿರಿ. ಹೀಗೆ ಮತ್ತು 7ನೇ ಸಲಹೆ ಪ್ರೇರೆ, ನಿಮ್ಮ ಉಪವಾಸ ಹೆಚ್ಚು ಭಾಗ ಕ್ರಿಸ್ತನಲ್ಲಿ ಆರಾಧಿಸುವುದಕ್ಕೆ, ಕೊಂಡಾಡುವುದಕ್ಕೆ, ಆತನ ನಾಮವನ್ನು ಸ್ತುತಿಸುವುದಕ್ಕೆ, ಆತನ ಎದೆಯ ಮೇಲೆ ಆತುಕೊಂಡು ವಿಶ್ರಮಿಸುವುದಕ್ಕೆ, ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ, ನಂತರ ಎಲ್ಲವೂ ದೊರಕುತ್ತದೆ ಎನ್ನುವುದಕ್ಕೆ ನಾವು ಉಪಯೋಗಿಸಬೇಕಾಗಿದೆ.